ಎದ್ದ ತಕ್ಷಣ ಫಸ್ಟ್ ಈ ನೀರು ಕುಡಿದ್ಬಿಟ್ಟು ನನ್ನ ಗಂಟ್ಲು ಅಂತೆಲ್ಲ ಅಂತಿದ್ರೆ ದೆನ್ ಐ ವಿಲ್ ಡ್ರಿಂಕ್ ಸಮ್ ಹಾಟ್ ವಾಟರ್. ಬಟ್ ನಂತರ ಬೆಳಗ್ಗೆ ಎದ್ದ ತಕ್ಷಣ ಸ್ವೀಟ್ ನಮಗೆ ಖಾರ ಬೇಕು ಅಂತ ಅನ್ಸೋರ್ಗೆ ಇದು ಅಡ್ಜಸ್ಟ್ ಆಗಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು. ಸರ್ಪ್ರೈಸ್ ಬ್ರೋ. ಬಂದಳು ಕಾಂಚನ ಮೆರವಣಿಗೆ ಬಂದು ಅಮ್ಮ ನಾನು ಇದಕ್ಕೆ ಬರಲ್ಲ ಅಂದಿದ್ದು. ನಾನು ನೋಡಿದ ತಕ್ಷಣ ನಮ್ಮ ಮನೇಲಿ ಕಾಫಿ ನೆನಪಾಗ್ಬಿಡುತ್ತೆ ಎಲ್ರಿಗೂ. ವಿಷ ಕೊಟ್ಟಿರತ್ತಲ್ಲ ಹೆಂಗಿದ್ಯಮ್ಮ ಕಾಫಿ? ಚೆನ್ನಾಗಿದೆ. ನೋಡ್ದೇನ್ಲ ನಾನು ಇವತ್ತು ಕರಾಮತ್ ಹೆಂಗೈತೆ. ಏನೋ ಒಂದು ಸ್ಕಿಲ್ ಕಲ್ತ್ಬಿಡಿ ಕಾಫಿ ಮಾಡೋದು ಮಿಕ್ಸ್ ಮಾಡೋದು. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ವರ್ ವೆರಿ ವೆಲ್ಕಮಿಂಗ್ ಆ್ಯಂಡ್ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ ನನ್ನ ಪ್ರೀವಿಯಸ್ ವ್ಲಾಗ್ಗೆ. ಥ್ಯಾಂಕ್ ಯು. ಆ್ಯಂಡ್ ವೆರಿ ಕ್ಯೂರಿಯಸ್ ಟು ನೋ ನನ್ನ ರೊಟೀನ್ ಹೆಂಗಿರುತ್ತೆ ಆ್ಯಂಡ್ ನಾನು ಏನು ತಿಂತಾ ಇದ್ದೀನಿ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ತೋರಿಸಿ ಏನು ಡಯಟ್ ವಿಡಿಯೋಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಿದ್ರಿ. ಸೊ ಐ ಥಾಟ್ ವೈ ನಾಟ್ ಟು ಡೂ ಅ ವ್ಲಾಗ್ ಆಫ್ ವಾಟ್ ಐ ಈಟ್ ಇನ್ ಅ ಡೇ ಅಂತ. ಸೊ ಯಾ, ಗುಡ್ ಮಾರ್ನಿಂಗ್. ಈಗ ಎದ್ದು ಒಂದು 5-10 ನಿಮಿಷ ಆಯ್ತು ಅಷ್ಟೇ. ಸೊ ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋದು ನೀರು ಕುಡಿಯೋದು. ನಾನು ಆಲ್ರೆಡಿ ನೈಟೇ ತುಂಬಿಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಐ ಜಸ್ಟ್ ಹ್ಯಾವ್ ಟು ಜಸ್ಟ್ ಡ್ರಿಂಕ್ ದಿಸ್ ವಾಟರ್. ಆ್ಯಂಡ್ ಐ ನೋ ಹಾಟ್ ವಾಟರ್ ಎಲ್ಲ ಕುಡಿಬೇಕು ಅಂತ. ಆದರೆ ನನಗೆ ಎದ್ದ ತಕ್ಷಣ ಫಸ್ಟ್ ಈ ನೀರು ಕುಡಿದ್ಬಿಟ್ಟು ನನ್ನ ಗಂಟ್ಲು ಅಂತೆಲ್ಲ ಅಂತಿದ್ರೆ ದೆನ್ ಐ ವಿಲ್ ಡ್ರಿಂಕ್ ಸಮ್ ಹಾಟ್ ವಾಟರ್ ಅಪಾನ್ ದಿಸ್. ಬಟ್ ಫಾರ್ ನೌ ಈ ನೀರು ಕುಡಿತೀನಿ. ಓಕೆ. ಸೊ ನೀರು ಕುಡ್ದಾದ್ಮೇಲೆ ನಾನು ಈ ನಟ್ಸ್ನ ತಿಂತೀನಿ. ನಾನು ಸೋಕ್ ಮಾಡಿಲ್ಲ, ಯಾಕೆ ಅಂದರೆ ಐ ಡೋಂಟ್ ಲೈಕ್ ದ ಟೇಸ್ಟ್ ಆಫ್ ದಟ್ ಸೋಕ್ ನಟ್ಸ್. ಅದೇನೋ ಗೊತ್ತಿಲ್ಲ ನನಗೆ, ಅದು ತಿನ್ನೋಕ್ಕಾಗಲ್ಲ ನನಗೆ. ಹಾಗಾಗಿ ಹೀಗೆ ತಿಂತೀನಿ. ನಂಗೆ ಗೊತ್ತು ಸೋಕ್ ಮಾಡ್ತೀನಿ ಒಳ್ಳೆಯದು ಅಂತ, ಬಟ್ ಇಟ್ ಈಸ್ ವಾಟ್ ಇಟ್ ಈಸ್. ನಂಗೆ ಹೀಗೆ ತಿನ್ನೋಕ್ಕೆ ಇಷ್ಟ. ಸೊ ಇದನ್ನು ಕನ್ಸ್ಯೂಮ್ ಮಾಡ್ತೀನಿ. ಇದೊಂದು ಬೋಲ್ ಆಫ್ ನಟ್ಸು. ಇದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಸೊ ಬನ್ನಿ, ಇದು ನನ್ನ ಕಿಟಕಿಯಿಂದ ಕಾಣಿಸೋ ಅಂಥ ವ್ಯೂ. ವೆರಿ ಪ್ಲೆಸೆಂಟ್ ಬೆಳಿಗ್ಗೆ ಎದ್ದ ತಕ್ಷಣ. ಆ್ಯಂಡ್ ಮಲಗಿದಾಗ ಕರೆಕ್ಟಾಗಿ ಸೂರ್ಯನ ಕಿರಣಗಳು ನನ್ನ ಮುಖದ ಮೇಲೆ ಬೀಳುತ್ತೆ ಬೆಡ್ ಮೇಲೆ. ಇವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದಾನೆ ಸೂರ್ಯ. ಸೊ ದಿಸ್ ಈಸ್ ಮೈ ವ್ಯೂ. ಸೊ ನೀರು ಕುಡ್ದಾಯ್ತು, ನಟ್ಸ್ ತಿಂದಾಯ್ತು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ತಿಂಡಿ ತಿನ್ನೋದು ಒಂದೇ ಬಾಕಿ. ಸೊ ಲೆಟ್ಸ್ ಗೋ ಫ್ರೆಶ್ ಅಪ್. ಬೈ ಎನಿ ಚಾನ್ಸ್ ನೀವೆಲ್ಲರೂ ಏನಾದರೂ ಒಂದು ಗೇಮ್ ಚೇಂಜಿಂಗ್ ಸ್ಕಿನ್ ಕೇರ್ ಡ್ಯೂಯೋನ ಹುಡುಕ್ತಿದ್ದೀರಾ? ಡೋಂಟ್ ವರಿ, ನನ್ನ ಸ್ಕಿನ್ ಕೇರ್ ಡ್ಯೂಯೋನ ನಿಮ್ಮೆಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ನ್ಯೂಟ್ರಿಡರ್ಮ್ ಡಿಟಾಕ್ಸ್ ಕ್ಲೆನ್ಸರ್ ಆ್ಯಂಡ್ ಮಾಯಿಶ್ಚರೈಸಿಂಗ್ ಲೋಷನ್. ಈ ಡಿಟಾಕ್ಸ್ ಕ್ಲೆನ್ಸರ್ ಅಲ್ಲಿ 2% ಗ್ಲೈಕಾಲಿಕ್ ಆಸಿಡ್ ಇದೆ. ಹಾಗಾಗಿ ಇದು ನಿಮ್ಮ ಸ್ಕಿನ್ ನ ಜೆಂಟಲ್ ಆಗಿ ಎಕ್ಸ್ಫಾಲಿಯೇಟ್ ಮಾಡುತ್ತೆ, ಪೋರ್ಸ್ ನ ಅನ್ಕ್ಲಾಗ್ ಮಾಡುತ್ತೆ, ಮತ್ತೆ ನಿಮ್ಮ ಸ್ಕಿನ್ ನ ಬ್ರೈಟನ್ ಮಾಡುತ್ತೆ. ಆಲ್ಸೋ ಪೊಲ್ಯೂಷನ್ ಮತ್ತೆ ಸ್ಕಿನ್ ರಾಡಿಕಲ್ಸ್ ಇಂದ ಕೂಡ ಪ್ರೊಟೆಕ್ಟ್ ಮಾಡುತ್ತೆ, ವಿಚ್ ಇಸ್ ಅ ಮಸ್ಟ್ ಫಾರ್ ಸಿಟಿ ಲೈಫ್. ಪ್ಲಸ್ ವಿತ್ ಸೋಡಿಯಂ PCA ಮೈ ಸ್ಕಿನ್ ಸ್ಟೇಸ್ ಹೈಡ್ರೇಟೆಡ್, ಪ್ಲಂಪ್ ಅಂಡ್ ನೆವರ್ ಫೀಲ್ಸ್ ಡ್ರೈ ಆರ್ ಟೈಟ್. ನಿಮ್ಗೂ ಆಲ್ರೆಡಿ ಆ ಫ್ರೆಶ್ ಗ್ಲೋ ಕಾಣಿಸ್ತಿದೆ ಅಲ್ಲ? ವಾವ್. ಕ್ಲೆನ್ಸಿಂಗ್ ಆದ್ಮೇಲೆ ಐ ಲಾಕ್ ಇಟ್ ಆಲ್ ಇನ್ ವಿತ್ ದಿ ಮಾಯಿಶ್ಚರೈಸಿಂಗ್ ಲೋಷನ್. ಇದರಲ್ಲಿ ವೈಟಮಿನ್ ಇ ಫಾಸ್ಫೇಟ್ ಇದೆ. ಇದು ನಿಮ್ಮ ಸ್ಕಿನ್ ಬ್ಯಾರಿಯರ್ ನ ರಿಪೇರ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ರೆಡ್ನೆಸ್ ನ ಕಾಮ್ ಮಾಡುತ್ತೆ, ಮತ್ತೆ ಸ್ಕಿನ್ ನ ಸಾಫ್ಟ್ ಅಂಡ್ ಮಾಯಿಶ್ಚರೈಸ್ಡ್ ಆಗಿ ಇಡೀ ದಿನ ಇಡುತ್ತೆ. ಇದು ತುಂಬಾನೇ ಲೈಟ್ ವೇಟ್, ಡರ್ಮಟಾಲಜಿಸ್ಟ್ ರೆಕಮೆಂಡೆಡ್, ಅಂಡ್ ಇಟ್ಸ್ ಮೇಡ್ ಇನ್ ಆಸ್ಟ್ರೇಲಿಯಾ ಅಂಡ್ ಟ್ರಸ್ಟೆಡ್ ಇನ್ 18+ ಕಂಟ್ರೀಸ್. ದಿಸ್ ಇಸ್ ದ ಪರ್ಫೆಕ್ಟ್ ಬೇಸ್ ಟು ಸ್ಟಾರ್ಟ್ ಮೈ ಡೇ. ಸೊ ಹಾನೆಸ್ಟ್ಲಿ ಇಡೀ ದಿನ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿರ್ತೀನಿ ಅನ್ನೋದಕ್ಕೆ ಮೇನ್ ರೀಸನೇ ನನ್ನ ಗುಡ್ ಸ್ಕಿನ್. ಸೊ ನ್ಯೂಟ್ರಿಡರ್ಮ್ ಅವರ ಡಿಟಾಕ್ಸ್ ಕ್ಲೆನ್ಸರ್ ಮತ್ತು ಮಾಯಿಶ್ಚರೈಸಿಂಗ್ ಲೋಷನ್ ಒಂದು ನಾನ್ ನೆಗೋಷಿಯಬಲ್ ಪಾರ್ಟ್ ಆಗಿದೆ ನನ್ನ ದಿನದ ರೂಟೀನ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಈ ಪ್ರಾಡಕ್ಟ್ಸ್ ಬೇಕು ಅಂತಿದ್ರೆ ನೀವು ನ್ಯೂಟ್ರಿಡರ್ಮ್ ಅವರ ಇಂಡಿಯಾಸ್ ವೆಬ್ಸೈಟ್ ಅಥವಾ ಐಬೀರಿಯಾ ಸ್ಕಿನ್ ಬ್ರಾಂಡ್ಸ್ ಈ ವೆಬ್ಸೈಟಲ್ಲಿ ನೀವು ಶಾಪ್ ಮಾಡ್ಬೋದು. ಎಲ್ಲ ವೆಬ್ಸೈಟಿನ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಯೂಟ್ಯೂಬ್ ಕಾರ್ಡ್ಗೆ ಆ್ಯಡ್ ಮಾಡಿರ್ತೀನಿ, ಆಲ್ಸೋ ಪಿನ್ ಕಮೆಂಟ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಚೆಕ್ ದೆಮ್ ಔಟ್. ಓಕೆ, ಸೊ ಫ್ರೆಶ್ ಅಪ್ ಆಗಾಯಿತು. ನಾವು ಇಟ್ಸ್ ಮೈ ಬ್ರೇಕ್ಫಾಸ್ಟ್ ಟೈಮ್. ಇಟ್ಸ್ ಮೈ ಬೋಲ್ ಆಫ್ ಓಟ್ಸ್. ಇದು ನನ್ನ ಬ್ರೇಕ್ಫಾಸ್ಟ್. ಆ್ಯಂಡ್ ಇವತ್ತು ಮನೆ ಫುಲ್ ಖಾಲಿ, ಯಾರು ಇಲ್ಲ. ಯಾಕೆ ಅಂದರೆ ಎಲ್ಲರೂ ಕೆಲಸಕ್ಕೆ ಹೋಗಿದ್ದಾರೆ. ಆ್ಯಂಡ್ ಜಯಂತ್ಗೆ ಇವತ್ತು ವರ್ಕ್ ಫ್ರಮ್ ಆಫೀಸ್. ಸೊ ವೀಕ್ಲಿ ಟ್ವೈಸ್ ಅವ್ರು ಆಫೀಸ್ಗೆ ಹೋಗ್ತಾರೆ. ಸೊ ಹೀಸ್ ಗಾನ್ ಟು ದಿ ಆಫೀಸ್. ಆ್ಯಂಡ್ ಹಾಗಾಗಿ ನಂಗೆ ಮಾತ್ರ ನಾನು ಈ ಬೋಲ್ ಮಾಡ್ಕೊಂಡಿದ್ದೆ. ಐ ಥಿಂಕ್ ಹೀಸ್ ಕ್ಯಾರಿಡ್ ಅ ಬಾಕ್ಸ್ ವಿತ್ ಹಿಮ್. ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಅವ್ರು ಹೊರಟಾಗ ನಾನು ಇನ್ನೂ ಎದ್ದಿರಲಿಲ್ಲ.
ಆ್ಯಂಡ್ ನೀವು ಕೂಡ ಈ ಹೆಲ್ದಿ ರೆಸಿಪಿನ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನಾಟ್ ಜಸ್ಟ್ ಹೆಲ್ದಿ, ತುಂಬ ಟೇಸ್ಟಿ ಕೂಡ ಇದೆ. ಇಫ್ ಯು ಹ್ಯಾವ್ ಅ ಸ್ವೀಟ್ ಟೂತ್ ಆರ್ ಸಮಥಿಂಗ್ ಯು ಲೈಕ್ ಇಟ್. ಬಟ್ ನಂತರ ಬೆಳಗ್ಗೆ ಎದ್ದ ತಕ್ಷಣ ಸ್ವೀಟ್ ನಮಗೆ ಖಾರ ಬೇಕು ಅಂತ ಅನ್ಸೋರಿಗೆ ಇದು ಅಡ್ಜಸ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು. ಬಟ್ ಇಟ್ಸ್ ನೈಸ್. ಹಿಂದೆ ಯಾವುದೋ ಯೂಟ್ಯೂಬ್ ವ್ಲಾಗ್ ನೋಡ್ತಾ ಇದ್ದೀನಿ. ನನಗೆ ಈ ಟ್ರಾವೆಲ್ ವ್ಲಾಗ್ಸ್ ನೋಡೋಕೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಐ ಪ್ರಿಫರ್ ಟು ಲೈಕ್ ವಾಚ್ ದ್ಯಾಟ್ ವೈಲ್ ಐ ಆಮ್ ಈಟಿಂಗ್ ಆರ್ ಎನಿಥಿಂಗ್. ನನಗೆ ವ್ಲಾಗ್ಸ್ ನೋಡೋಕ್ಕೆ ಅಂದರೆ ಟ್ರಾವೆಲ್ ವ್ಲಾಗ್ಸ್ ನೋಡೋಕ್ಕೆ ಜಾಸ್ತಿ ಇಷ್ಟ ಆಗುತ್ತೆ ನೋಡಿ. ಸೊ ದಿಸ್ ಇಸ್ ಮೈ ಬೋಲ್. ಬೆಳಗ್ಗೆ ರೇಸಿನ್ಸ್ ತಿಂದೆ ಅಲ್ಲ, ಇದರಲ್ಲೂ ರೇಸಿನ್ಸ್ ಇದೆ ನೋಡಿ. ಇದಕ್ಕೆ ನಾನು ಹಾಕೊಂಡಿರೋದು ಪಚ್ಚಬಾಳೆಹಣ್ಣು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಈಟಿಂಗ್ ಒನ್ ಅ ಡೇ ಇಸ್ ಫೈನ್. ಇಟ್ಸ್ ಹೆಲ್ದಿ. ನೀವೇನು 10 ತಿಂತಾ ಇಲ್ಲ ಒಂದಿನಕ್ಕೆ. ಈಟಿಂಗ್ ಒನ್ ಇಸ್ ಫೈನ್. ಇವತ್ತು ತಿನ್ನೋದು ನಾನು 2 ಹೊತ್ತು ಊಟ, ಅದು ಇಷ್ಟಿಟ್ಟೆ ತಿನ್ನೋದು. ಆ್ಯಂಡ್ ಇನ್ನೇನು ಫ್ರೂಟ್ ಅವೈಲೇಬಲ್ ಇದೆಯೋ ಅದನ್ನು ನಾನು ಸಂಜೆ ತಿಂತೀನಿ. ದಿನಕ್ಕೆ ಒಂದು ಫ್ರೂಟ್ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ. ಸೊ ಆದಷ್ಟು ನೀವು ನೋಡಿ ಟ್ರೈ ಮಾಡಿ. ಐನೋ ತುಂಬ ಜನ ವರ್ಕಿಂಗಲ್ಲಿ ಇರ್ತೀರಾ, ಬ್ಯುಸಿ ಇರ್ತೀರಾ ನಿಮ್ಮ ಲೈಫಲ್ಲಿ. ಎಲ್ರಿಗೂ ಅವ್ರದ್ದು ಕೆಲಸ ಇರುತ್ತೆ, ಟೈಮ್ ಲೈನ್ಸ್ ಇರುತ್ತೆ. ಯು ಕಾಂಟ್ ರಿಲಿ ಮೇಂಟೈನ್. ಟ್ರಾವೆಲ್ ಮಾಡ್ತಾ ಒಂದು ಬಾಳೆಹಣ್ಣು ಅಥವಾ ಒಂದು ಆರೆಂಜು ಇಂಥದ್ದನ್ನು ಕ್ಯಾರಿ ಮಾಡ್ಕೊಂಡು ನಿಮ್ಮ ಫ್ರೀ ಟೈಮಲ್ಲಿ ನೀವು ತಿಂದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ವಿತ್ ಸಮ್ ಡ್ರೈ ಫ್ರೂಟ್ಸ್. ನಮ್ಮ ಅಮ್ಮ ಕಾಲ್ ಮಾಡಿದರು ಮನೆಗೆ ಬಾ ಅಂತ. ನಾನು ಡೌಟ್ ಹಚ್ಚಿದ್ದೀನಿ ಬರಲ್ಲ ಅಂತ. ಬಟ್ ಐ ಆಮ್ ಗೋನಾ ಗೋ ಆ್ಯಂಡ್ ಸರ್ಪ್ರೈಸ್. ಅಮ್ಮ ಮನೇಲಿ ಇವತ್ತು ಮಧ್ಯಾಹ್ನ ಊಟ ನನಗೆ. ಸೊ ತೋರಿಸ್ತೀನಿ ಅಲ್ಲಿ ಏನು ತಿಂತೀನಿ ಅಂತೆಲ್ಲ. ದಿಸ್ ನನ್ನ ಬಟ್ಟೆಗಳು ಎಷ್ಟು ಬಟ್ಟೆ ಆರ್ಡ್ರ್ ಮಾಡಿದ್ದೀನಿ ಅಂದರೆ, ಆ್ಯಂಡ್ ದೇರ್ಸ್ ಅ ರೀಸನ್ ಅದಕ್ಕೆ, ಏನಕ್ಕೆ ಅದಕ್ಕೆ ಅಂತೆಲ್ಲ. ಆ್ಯಂಡ್ ಕೀಪ್ ಗೆಸ್ಸಿಂಗ್ ಏನಕ್ಕೆ ಅಂತ. ತುಂಬ ಜನ ಬಿಗ್ ಬಾಸ್ಗೆ ಹೋಗ್ತೀರಾ ಅಂತೆಲ್ಲ ಮಾಡಿದ್ರು. ಬಟ್ ನೋ, ನಾನು ಹೋಗ್ತಿಲ್ಲ. ಸೊ ಕೀಪ್ ಗೆಸ್ಸಿಂಗ್ ಏನಕ್ಕೆ ಇಷ್ಟೆಲ್ಲ ಬಟ್ಟೆ ಪ್ಯಾಕ್ ಮಾಡಿಲ್ಲ ಇನ್ನು. ಇಷ್ಟೆಲ್ಲ ಬಟ್ಟೆಗಳನ್ನ ಆರ್ಡರ್ ಮಾಡ್ತಾ ಇದ್ದೀನಿ ಅಂತ. ಕೀಪ್ ಗೆಸ್ಸಿಂಗ್. ಐ ಆಮ್ ಎಕ್ಸೈಟೆಡ್. ಸರ್ಪ್ರೈಸ್! ಸರ್ಪ್ರೈಸ್ ಬ್ರೋ! ಸರ್ಪ್ರೈಸ್ ಬ್ರೋ! ಬಂದಳು ಕಾಂಚನ. ದಸರಾ ಮುಗಿಸ್ಕೊಂಡು ಹೋಗೋಕಿರೋ ಅಂತ. ಆಮೇಲೆ ದಿನ ಮೆರವಣಿಗೆ ದಿನ ಅಮ್ಮ ನಾನು ಇದಕ್ಕೆ ಬರಲ್ಲ ಅಂದಿದ್ದು. ದಿನ ಯಾಕೆ ಬರ್ತೀಯ ಮೆರವಣಿಗೆ ಬಂದಾಗ ನಮ್ಮ ಮನೆಗೆ ಅಂತ. ಕಾಫಿ ನೀನೇ ಕುಡ್ಕೋ. ನೋ ಥ್ಯಾಂಕ್ ಯು. ಗುಡ್ ಬಾಯ್. ಸೊ ನಾನು ಹೇಳಿರ್ಲಿಲ್ಲ ನಾನು ಮನೆಗೆ ಬರ್ತಾ ಇದ್ದೀನಿ ಅಂತ. ನಮ್ಮಮ್ಮ ಕರಿತಾ ಇದ್ರು ಬಾ ಅಂತ. ಬಟ್ ನಾನು ಇವಾಗ ಬಂದೆ, ಬರಲ್ಲ ಅಂದ್ಬಿಟ್ಟು. ಅದರಲ್ಲಿ ಏನು ಇಲ್ಲ, ಖಾಲಿ ಬಾಕ್ಸ್. ಯಾಕೆ ನೋಡ್ತಾ ಇದ್ದೆ? ನಾನು ಬಂದಿದ್ದೀನಿ ಅಷ್ಟೇ. ಸೊ ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ನನಗೆ ಅಭ್ಯಾಸನೇ ಇರಲಿಲ್ಲ ಈ ಕಾಫಿ ಟೀದು. ಐ ಡೋಂಟ್ ನೋ ಹೌ ಐ ಗಾಟ್ ದ ಹ್ಯಾಬಿಟ್ ಆಫ್ ಡ್ರಿಂಕಿಂಗ್ ಕಾಫಿ, ಬಟ್ ಐವ್ ಗಾಟ್ ಇಟ್. ಹೆಂಗಿದೆ ಕಾಫಿ? ನೈಸ್. ವಿಷ ಕೊಟ್ಟಿರೋ ತರ ಕಾಡ್ತಾ ಇದೆಯಾ? ನಾನು ನೋಡಿದ ತಕ್ಷಣ ನಮ್ಮ ಮನೇಲಿ ಕಾಫಿ ನೆನಪಾಗ್ಬಿಡುತ್ತೆ ಎಲ್ರಿಗೂ. ಐ ಡೋಂಟ್ ನೋ ವೈ. ಇತ್ತೀಚೆಗೆ ಚೆನ್ನಾಗಿ ಮಾಡುತ್ತೆ. ನಾನು ಮುಂಚೆ ಕಾಫಿ ಮಾಡ್ತಾ ಇರಲಿಲ್ಲ, ಬರೀ ಟೀ ಮಾಡ್ತಾ ಇದ್ದೆ. ಇವಾಗ ಐ ಆಮ್ ಡೂಯಿಂಗ್ ಕಾಫಿ ಆ್ಯಂಡ್ ಟೀ. ಹಾಗಾಗಿ ಇವ್ರಿಗೆ ಅದಿಷ್ಟು ಆಗ್ಬಿಟ್ಟಿದೆ. ಒನ್ಸ್ ಅಪಾನ್ ಎ ಟೈಮ್ ನಾವು ಜೈನಾಗಲಿದ್ದಾಗ ನನ್ನ ಫ್ರೆಂಡ್ ಬಂದಿದ್ದ ಮನೆಗೆ. ಕಾಫಿ ಮಾಡು ಅಂತ ಹೇಳಿದ್ಲು. ಟೀ ಮಾಡು ಅಂತ. ನಾನು ಕಾಫಿ ಮಾಡಲ್ವಲ್ಲ. ಟೀ ಮಾಡು ಅಂತ ಹೇಳಿ ಕಾಫಿ ಮಾಡೋದು ಗೊತ್ತಿಲ್ಲ. ಟೀ ಅವಳು ಕಾಫಿ ಟೀ 2 ಮಿಕ್ಸ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದಿತ್ತು. ನೆನೆಸ್ಕೊಂಡ್ರೇನೆ ಮೈ ಎಲ್ಲ ನಡಗತ್ತೆ. ಹೇಳಕ್ ಬಂದಿಲ್ಲ ಅಂದ್ರೆ ಹೇಳ್ಬಾರ್ದು. ಸೊ ಏನಾಗಿತ್ತು ಗೊತ್ತಾಗ, ನಮ್ಮ ಅಣ್ಣನ ಫ್ರೆಂಡ್ ಬಂದಿದ್ರು. ಸೊ ನಮ್ಮಮ್ಮ ಹೇಳಿದ್ರು ಟೀಗಿಟ್ಬಿಡು ಒಂದು ಸ್ವಲ್ಪ ಪಾಪ ಟೀ. ಸರಿ ಟೀಗಿಟ್ಟೆ. ಆಮೇಲೆ ಏನಾಯ್ತು ಅಂದ್ರೆ ನಮ್ಮ ಮನೇಲಿ ಏನು ಅಭ್ಯಾಸ ಅಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೀ ಏನಾದ್ರು ಉಳಿದಿದ್ರೆ ಸಂಜೆ ಟೀ ಮಾಡ್ಬೇಕಾದ್ರೆ ಅದು ಹಾಕ್ಬಿಟ್ಟು ಅದನ್ನು ಸೇರಿಸಿ ಮಣಿಸ್ಬಿಟ್ಟು ಖಾಲಿ ಮಾಡ್ಬಿಡ್ತೀವಲ್ಲ ಟೀನ. ಸೊ ನಾನು ಏನು ಅನ್ಕೊಂಡೆ, ಬೆಳಗ್ಗೆದು ಟೀ ಮಿಕ್ಕಿದೆ, ಸೊ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ, ಟೀ ಖಾಲಿ ಮಾಡೋಣ ಅಂತ ಹೇಳಿ ಎಲ್ರಿಗೂ 3-4 ಜನಕ್ಕೆ ಟೀ ಗಿಟ್ನಲ್ಲ. ಸೊ ಐ ಥಾಟ್ ಓಕೆ ವಿಲ್ ಫಿನಿಶ್ ಇಟ್. ದೆನ್ ಐ ಫೌಂಡ್ ಔಟ್ ಆ ಪಾತ್ರೆಯಲ್ಲಿ ಇದ್ದಿದ್ದು ಕಾಫಿ ಅಂತ. ನನಗೆ ಕಲರಲ್ಲಿ ಗೊತ್ತಾಗಿಲ್ಲ. ಟೀ ಹೇಳ್ಕೊಂಡು ಹಾಕ್ಬಿಟ್ಟೆ. ಆಮೇಲೆ ತಗೊಂಡೋಗಿ ಎಲ್ಲರೂ ಕುಡ್ದಾಗ ಯಾಕೆ ಇದು ಕಾಫಿ ಟೀ ಮಿಕ್ಸ್ ತರ ಇದೆಯಲ್ಲ ಟೇಸ್ಟ್ ಅಂತ. ಅದು ಯುವ ದೋಪು ತರ ಆಗಿತ್ತು. ಆಗಿನ ಕಾಲಕ್ಕೆ ನಾನು ಯುವ ತೋಪು ಮಾಡ್ಕೊಂಡ್ಬಿಟ್ಟಿದೆ. ನೋಡ್ದೇನ್ಲಾ ನನ್ ಯುವ ದೋಪಿನ ಕರಾಮತ್ ಹೆಂಗೈತೆ? ಹೆಂಗಿದ್ಯಮ್ಮ ಕಾಫಿ? ಚೆನ್ನಾಗಿದೆ. ಯಾಕೆ ನಾನು ನೋಡ್ದಾಗೆಲ್ಲ ನಿಮಗೆ ಕಾಫಿ ಕುಡಿಬೇಕನ್ಸುತ್ತೆ? ನಾನು ಇಲ್ಲ ಅಂದ್ರೆ ಹಾಲೇ ತರ್ಸಲ್ಲ ಇವರು. ನಾನು ನೋಡಿ ತಂದು ಬಂದ್ರೆ ಹಾಲು ತರಿಸ್ಬಿಟ್ಟು ಕಾಫಿ ಮಾಡು ಅಂತಾರೆ ಎಲ್ಲರೂ. ಮುಂಜಾ ಕಾರ್ ಕರೆಕ್ಟಾಗಿ ಪಾರ್ಕ್ ಆಗಿದ್ದೀನಿ ಕುಮಾರು.
ಬರಲ್ಲ ಅಂತಿದ್ದೆಲ್ಲ, ಇವಾಗ ಕಾಫಿ ಚೆನ್ನಾಗಿ ಮಾಡ್ತೀಯಲ್ಲ. ಮುಂಚೆ ಕಾಫಿನೇ ಮಾಡ್ತಿಲ್ಲ, ಬರೀ ಟೀ ಮಾಡ್ತಿದ್ದೆ. ಟೀ ಹೆಂಗ್ ಮಾಡ್ತೀನಿ? ಚೆನ್ನಾಗಿ ಮಾಡ್ತೀಯ ಅದನ್ನು. ಅದಕ್ಕೆ ಅವ್ರನ್ನ ನೋಡಿದ ತಕ್ಷಣ ಯಮ್ಮಿ ಕಾಫಿ ಕುಡಿಬೇಕು ಅನ್ಸುತ್ತೆ. ಸೊ ದಲ್ ಲೈಕ್ ಕಾಫಿ ಗಿವ್ ಮಿ ಕಾಫಿ ಡಿಯರ್ ಅಂತ. ಲೆಟ್ಸ್ ಎಂಜಾಯ್ ಸಮ್ ಕಾಫಿ. ಟೈಮ್ ಎಷ್ಟು ಅಂತ ಕೇಳಬೇಡಿ, ಟೈಮ್ ಎಷ್ಟಾದ್ರೂ ಇರಲಿ, ನಾವು ಕಾಫಿ ಒಂದು ಕುಡಿತೀವಿ. ನನ್ನ ಅಭ್ಯಾಸನೇ ಇರಲಿಲ್ಲ ನನಗೆ. ನಾನು ಕಾಫಿ ಟೀ ಏನಾದ್ರು ಕುಡಿತಿದ್ನ, ನಾನು ಹಾಲು ಸಹಿತ ಕುಡಿತಿರ್ಲಿಲ್ಲ. ನಾನು ಕೇಳ್ತಾ ಇದೆಯಾ? ಹೌದಪ್ಪ ಹೌದು. ಇನ್ಯಾರನ್ನು ಕೇಳಿ, ಇಲ್ಲಿ ಯಾರಿದ್ದಾರೆ? ಅವನಿಗೆ ನೋಡಿ ಹೆಂಗೆ ನಾನು ವೇಸ್ಟ್ ಫೆಲೋ ಅಂತ ಅವ್ರಿಗೆ ಸ್ಟೀಲ್ ಲೋಟದಲ್ಲಿ ಕುಡಿತೀನಿ. ನಾನು ಗೆಸ್ಟ್ ಅಂತ ನಾನು ಇದ್ರಲ್ಲಿ ಕುಡಿತಾ ಇದ್ದೀನಿ. ನಾನು ಹಾಲು ಕುಡಿತಾ ಇರಲಿಲ್ಲ. ಹೇಳೋ, ನಾವು ಕಾಫಿ ಟೀ ಕುಡಿದೇ ಬಿಟ್ಬಿಟ್ಟಿದ್ದೀವಿ ಇತ್ತೀಚೆಗೆ. ಮೇಘನ ಬಂದ ತಕ್ಷಣ ಮೇಘನ ಏನೋ ಒಂದು ಸ್ಕಿಲ್ ಕಲ್ತ್ಬಿಟ್ಟಿದ್ದಾಳೆ, ಕಾಫಿ ಮಾಡೋದು, ಮಿಕ್ಸ್ ಮಾಡೋದು. ಬಟ್ ಮನೇಲಿ ನಾನು ಯಾವತ್ತೂ ಕುಡಿತಿರ್ಲಿಲ್ಲ, ಬಿಕಾಸ್ ಐ ಡೋಂಟ್ ಲೈಕ್ ಕಾಫಿ ಟೀ. ಬಟ್ ಇವಾಗ ನಾನು ಮಾಡೋ ಕಾಫಿ ನನಗೆ ಇಷ್ಟ ಆಗಿ ಕುಡಿತಾ ಇದ್ದೀನಿ. ನಮ್ಮ ವ್ಯೂ ನೋಡಿ, ಇದು ನಮ್ಮ ಅಣ್ಣನ ರೂಮು. ಕಬಳಿಸ್ಕೊಂಬಿಟ್ಟಿದ್ದಾನೆ ವ್ಯೂ ಇರೋ ರೂಮ್ನ. ಎಂಜಾಯ್ ಗೈಸ್. ನಿಮಗೂ ಕಾಫಿ ಇಷ್ಟನಾ ಟೀ ಇಷ್ಟನಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಅಮ್ಮ ಮನೇಲಿರೋದ್ರಿಂದ ಇಲ್ಲಿ ವೇಯಿಂಗ್ ಮೆಷಿನ್ ಇಲ್ಲ. ಅಮ್ಮ ದೋಸೆ ಮಾಡಿದ್ದೀನಿ ಅಂದರು, ನನ್ನ ಫೇವ್ರೆಟ್. ಕಾಲ್ ಮಾಡಿದಾಗಲೇ ಹೇಳ್ತಿದ್ರು ದೋಸೆ ಮಾಡಿದ್ದೀನಿ ತಿನ್ನಕ್ಕೆ ಬಾ. ಸೊ ಕ್ರಿಸ್ಪಿ ದೋಸೆ. ಸಕಲ ಮಾಡ್ತಾನೆ ಅಮ್ಮ ದೋಸೆ, ಎಷ್ಟು ಕ್ರಿಸ್ಪಿಯಾಗಿ ಸಕಲ ನೋಡಿ. ಸೊ ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ, ದೋಸೆ. ಸೊ ಅಲ್ಲಿ 2 ದೋಸೆ ಆ್ಯಂಡ್ ಅದಕ್ಕೆ ವೆಜಿಟೇಬಲ್ಸ್ ಆಗೋ ಮಾಡಿದ್ದಾರೆ ಇವತ್ತು. ಹೆವೆನ್, ವೆರಿ ನೈಸ್, ಲವ್ಲಿ. ನಂಗೆ ದೋಸೆ ಕ್ರಿಸ್ಪಿ ಇದ್ರೆ ಇಷ್ಟ ಆಗುತ್ತೆ. ಆ್ಯಂಡ್ ಒಂದು ಲೈಕ್ ಇಟ್, ಅದು ಮೆತ್ತಗೆ ಸೆಟ್ ದೋಸೆ ಥರ ಬರುತ್ತಲ್ಲ, ಅದು ಇಷ್ಟ ಆ ಥರ ಇರಬಾರ್ದು ನನಗೆ. ಕ್ರಿಸ್ಪಿ ತಿನ್ನಾಗಿರಬೇಕು. ಅದ್ರಲ್ಲಿ ಮುಂಚೆನೂ 2 ದೋಸೆ ತಿಂತಾಯಿದ್ದು, ಇವಾಗಲೂ 2 ದೋಸೆ ತಿಂತೀನಿ. ಇದ್ರ ಮೇಲೆ ನಾನು ಮತ್ತೆ ಇವಾಗ ರೈಸ್ ಊಟ ಮಾಡೋದು ಅದೆಲ್ಲ ಮಾಡಲ್ಲ. ಸೊ ಜಸ್ಟ್ ಇನ್ ಕೇಸ್ ಮುದ್ದೆ ಮತ್ತು ರೈಸ್ ಇದ್ದರೆ ಇದರ ಮುದ್ದೆ ತಿಂತೀನಿ, ನಾನು ರೈಸ್ ತಿಂತೀನಿ, 2 ಒಟ್ಟಿಗೆ ತಿನ್ನಲ್ಲ. ಆ್ಯಂಡ್ ಆ್ಯಸ್ ಯು ಆಲ್ ನೋ 150 ಗ್ರಾಮ್ಸು 120 ಗ್ರಾಮ್ಸ್ ಆಫ್ ರೈಸು ನನಗೆ ಹೆಂಗೆ ಹಸಿವಿದೆ ಅನ್ನೋದ್ರ ಮೇಲೆ ತಿಂತೀನಿ. ದಟ್ಸ್ ಹೌ ಐ ಮೆಷರ್ ಆ್ಯಂಡ್ ಈಟ್. ಬಟ್ ನಾನು ಏನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಎಕ್ಸ್ಟ್ರಾಡಿನರಿ ಏನೋ ಮಾಡ್ತಾಯಿದ್ದೀನಿ, ಈ ಥರ ಸ್ಟ್ರಿಕ್ಟಾಗಿ ಮಾಡಬೇಕು, ಮಿಲೆಟ್ಸ್ ತಿನ್ನಿ ಅಂತೆಲ್ಲ ನಾನು ಹೇಳಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ಬಾಡಿಗೆ ಸೂಟ್ ಆದರೆ ನೀವು ಮಾಡಿ. ಬಟ್ ಐ ಫೀಲ್ ನನಗೆ ಈ ಥರ ತಿನ್ಕೊಂಡು ನಾನು ವರ್ಕೌಟ್ ಮಾಡಿದ್ರೆ ಲೂಸ್ ಮಾಡ್ತೀನಿ. ಆ್ಯಂಡ್ ಐ ಆಮ್ ನಾಟ್ ಇನ್ ಅ ಹರಿ. ಈ 15 ಡೇಸಲ್ಲಿ 1 ಮಂತಲ್ಲಿ ನಾನು ಸಣ್ಣ ಆಗಿಬಿಡ್ಬೇಕು, ಆ ಥರ ಏನು ಹರಿ ಇಲ್ಲ ನನಗೆ. ಸೊ ಇಟ್ಸ್ ಫೈನ್. ಸೊ ಸಲಾಡ್ಸ್ ಮಿಸ್ಸಿಂಗ್ ಇದೆ. ಕ್ಯಾರೆಟು ಕುಕುಂಬರ್ ನಾನು ಸದ್ಯಕ್ಕೆ ಹಾಕೊಂಡಿಲ್ಲ, ಬಿಕಾಸ್ ಐ ಡೋಂಟ್ ಹ್ಯಾವ್ ದ ಟೈಮ್ ಟು ಕಟ್ ಇಟ್. ಇಲ್ಲ ಅಂದರೆ ಯೂಶ್ವಲಿ ಅದನ್ನು ತಿಂತೀನಿ. ಬಟ್ ಇಟ್ಸ್ ಓಕೆ, ನಾನು ಆಮೇಲೆ ತಿನ್ಕೋತೀನಿ ಅದನ್ನು. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕುಕುಂಬರ್ ತಿನ್ಕೋತೀನಿ. ಇದೆ ಅಂತ ಹೇಳಿದ್ರು ನಮ್ಮಮ್ಮ, ತಿನ್ಕೋತೀನಿ. ಸೊ ಕಾಫಿನೂ ಕೂಡ ನಾನು ಒನ್ ಕಪ್ ಆಫ್ ಶುಗರ್ನ ಆ್ಯಡ್ ಮಾಡಿದ್ದೆ. ನನಗೆ ಅಷ್ಟು ಕಂಪ್ಲೀಟ್ 0 ಶುಗರ್ ಡಯಟ್ ಎಲ್ಲ ಮಾಡೋಕ್ಕಾಗಲ್ಲ. ಅಫ್ಕೋರ್ಸ್ ಐ ಡು ನಾಟ್ ಬಿಂಜ್ ಈಟ್ ಆ್ಯಂಡ್ ಡೂ ಆಲ್ ದಿಸ್ ಕೇಕು, ಪೇಸ್ಟ್ರೀಸ್ ತಿನ್ನು, ಬೇಕ್ರಿ ಐಟಮ್ಸ್ ತಿನ್ನು, ಆ ಥರ ಶುಗರ್ ಓವರ್ಲೋಡ್ ಎಲ್ಲ ಮಾಡ್ಕೊಳ್ಳಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಐಸ್ ಕ್ರೀಮ್ ಫೈನ್. ತುಂಬ ನನಗೆ ಅನಿಸ್ತದೆ ಕ್ರೇವಿಂಗ್ ತಿನ್ಬೇಕು ಐಸ್ ಕ್ರೀಮ್ ಅಂದರೆ ನಾನು ಐಸ್ ಕ್ರೀಮ್ ತಿಂತೀನಿ. ಬಟ್ ಯಾಕಷ್ಟು ಸೌಂಡ್ ಮಾಡ್ತಿದ್ದೀರಾ ಗೊತ್ತಿಲ್ಲ. ಹಲೋ ಗೈಸ್. ಸೊ ನಾನು ವಾಪಸ್ಸು ಜಯಂತ್ ಅವ್ರ ಮನೆಗೆ ಬಂದಾಯಿತು. ಅಮ್ಮ ಮನೆಯಿಂದ ಊಟದ ಟೈಮ್ ಆಗಿದೆ. ಇದು ನನ್ನ ಊಟ. ವಾಂಗಿಬಾತ್ ಇತ್ತು. ಸೊ ಐ ಈಟಿಂಗ್ ದ ವಾಂಗಿಬಾತ್ ಆ್ಯಂಡ್ ಪನ್ನೀರ್. ನಂಗೆ ಗೊತ್ತಿಲ್ಲ, ನಾನು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡಾಗೆಲ್ಲ ಯಾಕೆ ಪನ್ನೀರ್ ತೀಸ್ಕೋತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಯೂಶ್ವಲಿ ತಿನ್ಬೇಕಾದ್ರೆ ಕರೆಕ್ಟಾಗಿರುತ್ತೆ. ಯಾವತ್ತು ವೀಡಿಯೋ ಮಾಡೋದು ಹೋಯ್ತು, ಯಾವತ್ತೆಲ್ಲ ವೀಡಿಯೋ ಮಾಡ್ತೀನಿ ಐ ಡೋಂಟ್ ನೋ, ಇಟ್ ಜಸ್ಟ್ ಸಿರೋಕ್ಸ್. ಸೊ ದಿಸ್ ಇಸ್ ಅಬೌಟ್ 160 ಗ್ರಾಮ್ಸ್ ಆಫ್ ವಾಂಗಿಬಾತು ನಾನು ತಿಂತಾ ಇರೋದು. ಸೊ ಕ್ಯಾಲರಿ ಡೆಫಿಸಿಟ್ ಅಂತೂ ಮೇಂಟೈನ್ ಮಾಡ್ತಾ ಇದ್ದೀವಿ. ಜೊತೆಗೆ ಪ್ರೋಟೀನ್. ಆ್ಯಂಡ್ ಇವತ್ತು ಜಿಮ್ಗೆ ಹೋಗೋಕ್ಕಾಗಿಲ್ಲ, ಬಿಕಾಸ್ ಜಯಂತ್ ಅವರು ಆಫೀಸಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಆಮೇಲೆ ಸ್ವಲ್ಪ ಕೆಲಸ ಆಯಿತು. ಯೂಶ್ವಲಿ ಜಿಮ್ಮಿಂದ ಬಂದ ತಕ್ಷಣ ನಾವು ಪ್ರೋಟೀನ್ ಶೇಕ್ ಕುಡಿತೀವಿ. ಸೊ ಇವತ್ತು ಜಿಮ್ಗೆ ಹೋಗಿಲ್ಲ, ಬಟ್ ಪ್ರೋಟೀನ್ ಶೇಕ್ನ ತೊಗೋತೀವಿ. ಜೊತೆಗೆ ನನ್ನ ಓವರ್ ಸೀದೋಗಿರೋದು ಅಂತ ನಾನು ಹೇಳಲ್ಲ, ಓವರ್ ರೋಸ್ಟೆಡ್ ಆಗಿರೋ ಈ ಕಡೆ ಸೈಡ್ ನೋಡಿ ಗೈಸ್. ಇದು ನೈಟಿನ ಊಟ ಅಷ್ಟೇ. ಆಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೀರು ಕುದ್ದು ಮಲ್ಗೋಕ್ಕಿಂತ ಮುಂಚೆ ಚೆನ್ನಾಗಿ ವಾಕ್ ಮಾಡಿ ಮಲ್ಕೋತೀನಿ. ಸೊ ಇದಾಗಿತ್ತು ನನ್ನ ಬ್ಲಾಗ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ.